ಟಾಕ್ಸಿಕ್ ಟ್ರೈಲರ್ ಅಪ್ಡೇಟ್. ಏನಪ್ಪ ಇದು, ಟ್ರೈಲರ್ ಕೂಡ ಬರುತ್ತಾ ಈ ಸಿನಿಮಾದ್ದು ಅಂಥೇಳಿ ನಿಮ್ಗೆ ಪ್ರಶ್ನೆ ಬರ್ಬೋದು. ಟ್ರೈಲರ್ ಕೂಡ ಪ್ಲ್ಯಾನ್ ಇದೆ. ಈಗಾಗಲೇ ಒಂದು ಹಾಡನ್ನು ಬಿಟ್ಟಿರುವಂಥದ್ದು. ಆದರೆ ವಿಡಿಯೋ ಹಾಡು ಅಂಥೇಳಿ ಅಥವಾ ವಿಡಿಯೋ ಬರುತ್ತೆ ಅಂಥೇಳಿ ನಿರೀಕ್ಷೆ ಮಾಡಿದವ್ರಿಗೆ ನಿರಾಶಾಂತರೂ ಆಗಿರುವಂಥದ್ದೇ. ತಬಾಯಿ ಹಾಡಲ್ಲಿ ಏನೋ ಇರುತ್ತೆ, ಮಜಾ ಇರುತ್ತೆ, ಈ ಥರದ್ದೆಲ್ಲ ನಿರೀಕ್ಷೆ ಮಾಡಿದರು. ಆದರೆ ಕೇವಲ ಆಡಿಯೋ ಸಾಂಗ್ ಬಂದಿರುವಂಥದ್ದು. ತುಂಬ ಒಳ್ಳೆಯ ಹಾಡು, ಒಳ್ಳೆಯ ಫೋರ್ಸ್ ಇದೆ, ಸಾಕಷ್ಟು ಚೆನ್ನಾಗೂ ಇದೆ ಹಾಡು ಕೇಳಲಿಕ್ಕೆ, ಹಾಗೆಯೇ ಭಟ್ರ ಪದಗಳು. ಇದರ ಹೊರತಾಗಿ ಈಗಿನ ಅಪ್ಡೇಟ್ ಏನಪ್ಪ ಅಂತಂದರೆ, ಟಾಕ್ಸಿಕ್ ಚಿತ್ರದ ಟ್ರೈಲರ್ ರಿಲೀಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಮಾರ್ಚ್ 8ನೇ ತಾರೀಕು ಅಂದರೆ ಭಾನುವಾರ ಈ ಒಂದು ದಿನ ಚಿತ್ರದ ಟ್ರೈಲರ್ ರಿಲೀಸ್ ಆಗುತ್ತೆ. ಟ್ರೈಲರ್ ರಿಲೀಸ್ ಅಲ್ಲದೆ ಈ ಒಂದು ಸಮಯದಲ್ಲಿ ಪ್ರೆಸ್ ಮೀಟ್ ಕೂಡ ಪ್ಲ್ಯಾನ್ ಮಾಡಿರುವಂಥದ್ದು. ಜಾಗ ಮತ್ತು ಟೈಮ್ ಇನ್ನಷ್ಟೇ ಹೊರಗೆ ಬರಬೇಕಾಗಿದೆ ಅಧಿಕೃತವಾಗಿ. ಈಗ ಸದ್ಯಕ್ಕೆ ಮಾರ್ಚ್ 8 ಚಿತ್ರದ ಟ್ರೈಲರ್ ರಿಲೀಸ್ ಆಗುತ್ತೆ ಅನ್ನುವಂಥ ವಿಷಯ ಗೊತ್ತಾಗಿದೆ. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ ಈಗ. ಸೊ ಮಾರ್ಚ್ 8ನೇ ತಾರೀಕು ಭಾನುವಾರ ಚಿತ್ರದ ಟ್ರೈಲರ್ ಏನಿದೆ ಅದು ರಿಲೀಸ್ ಆಗುತ್ತೆ. ಇನ್ನುಳಿದಂತೆ ಈ ಟ್ರೈಲರನ್ನು ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡ್ತಾರೆ, ಎಲ್ಲವೂ ಅಲ್ಲೇ ಇರುತ್ತೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಬಂದಿದೆ. ಸೊ ಇದು ಅಧಿಕೃತ ಅಲ್ಲ, ಆದರೆ ಸದ್ಯಕ್ಕೆ ಇಷ್ಟು ಬಂದಿರುವಂಥದ್ದು. ಇನ್ನು ನಿರಾಶೆಯ ವಿಚಾರ ಏನಂತಂದರೆ, ಅಭಿಮಾನಿಗಳಿಗೆ ಈ ಟ್ರೈಲರ್ ಸಂಭ್ರಮನ ಅಥವಾ ಈ ಒಂದು ಸಡಗರವನ್ನು ಕಣ್ತುಂಬಿಕೊಳ್ಳೋಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಮಲ್ಟಿಪ್ಲೆಕ್ಸ್ನಲ್ಲಿ ಸೆಲೆಕ್ಟೆಡ್ ಮತ್ತು ಪತ್ರಕರ್ತರಿಗೆ ಒಂದು ಅವಕಾಶ ಇರುತ್ತೆ ಒಳಗೆ ಹೋಗಲಿಕ್ಕೆ, ಬಿಟ್ಟರೆ ಸಿನಿಮಾ ತಂಡ ಇರುತ್ತೆ. ಅಭಿಮಾನಿಗಳಿಗೆ ಒಳಗೆ ಹೋಗಲಿ ಅವಕಾಶ ಇರುವುದೇ ಇಲ್ಲ. ಹಾಗಾಗಿ ಈ ಒಂದು ಟ್ರೈಲರ್ ರಿಲೀಸ್ ಇವೆಂಟ್ ಏನಿದೆ ದೊಡ್ಡ ಪ್ರಮಾಣದಲ್ಲಿದ್ದರೂ ಕೂಡ ಅಭಿಮಾನಿಗಳಿಗೆ ನೋಡಲಿಕ್ಕೆ ಅವಕಾಶ ಇಲ್ಲ, ಅದನ್ನು ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಸದ್ಯ ಸಿಗ್ತಾ ಇರುವಂಥ ಮಾಹಿತಿ. ಸಾಮಾನ್ಯವಾಗಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಅಥವಾ ಬೇರೆ ಬೇರೆ ಸಿನಿಮಾಗಳು ಅಂತ ಬಂದಾಗ ಒಂದು ಪ್ರೀ ರಿಲೀಸ್ ಇವೆಂಟ್ ಒಂದು ರೀತಿ ಆದರೆ, ಟ್ರೈಲರ್ ರಿಲೀಸ್ ಇವೆಂಟ್ ಏನಿರುತ್ತೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಅಲ್ಲಿ ಅಭಿಮಾನಿಗಳಿಗೆ ಅವಕಾಶ ಇರುತ್ತೆ, ತಮ್ಮ ನೆಚ್ಚಿನ ನಾಯಕನನ್ನು ನೋಡಲಿಕ್ಕೆ ಚಾನ್ಸ್ ಇರುತ್ತೆ. ಆದರೆ ಇಲ್ಲಿ ಆ ಥರದ ಚಾನ್ಸಸ್ ಇಲ್ಲ ಅನ್ನುವಂಥದ್ದು ಸದ್ಯ ಸಿಗ್ತಾ ಇರುವಂಥ ಮಾಹಿತಿ. ಸೊ ಟಾಕ್ಸಿಕ್ ಸಂಬಂಧಪಟ್ಟಂಗೆ ಇಷ್ಟೇ ಅಪ್ಡೇಟ್. ಹಾಗೆಯೇ ಮತ್ತಷ್ಟು ಇನ್ನಷ್ಟು ಇರುತ್ತೆ, ಕೊಡ್ತಾ ಇರ್ತೀನಿ, ನೋಡ್ತಾನೆ ಇರಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.